ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಇಂಗ್ಲಿಷ್ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಮೊದಲನೆಯದಾಗಿ 3 ಅಂಕದ ಪ್ರಶ್ನೆಗಳು. ಈ 3 ಅಂಕದ ಪ್ರಶ್ನೆಗಳನ್ನು ಕೇವಲ ಸಮರಿ ಓದುವುದರಿಂದ ಸಾಕು, ಆರಾಮದಾಯಕವಾಗಿ ನೀವು 12 ಅಂಕಗಳನ್ನು ಪಡೆದುಕೊಳ್ಳಬಹುದು. ಮತ್ತು 4 ಅಂಕದ ಪ್ರಶ್ನೆಗಳನ್ನು 12 ಅಂಕ ಪಡೆದುಕೊಳ್ಳಬೇಕೆಂದರೆ ನೀವು ಸ್ವಲ್ಪ ಕಠಿಣ ಪರಿಶ್ರಮ ಮಾಡಬೇಕು. ಹಾಗಿದ್ದರೆ 3 ಅಂಕದ ಪ್ರಶ್ನೆಗಳಿಗೆ ಯಾವ ಯಾವ ಸಮ್ಮರಿಗಳನ್ನು ಓದಬೇಕೆಂದರೆ, ಮೊದಲನೆಯದಾಗಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಸಮ್ಮರಿ, ವೆರಿ ಇಂಪಾರ್ಟೆಂಟ್. ಇದು ಪ್ರತಿ ವರ್ಷ ಬಹುನಿರೀಕ್ಷಿತವಾಗಿ ಕೇಳುವಂತಹ ಪ್ರಶ್ನೆಯಾಗಿದೆ. ಅದಾದ ನಂತರ ಆನ್ ಚಿಲ್ಡ್ರನ್ ಸಮ್ಮರಿ, ಪ್ರಶ್ನೆಗಳಲ್ಲಿ ಸ್ವಲ್ಪ ಬೇರೆ ರೀತಿ ಕೇಳಬಹುದು, ಜಸ್ಟಿಫೈ ಅಥವಾ ಬೇರೆ ಪ್ರಶ್ನೆ ಕೇಳಬಹುದು, ಆದರೆ ಅದಕ್ಕೆ ನೀವು ಹೊಂದುವಂತಹ ಸಮರಿಯನ್ನೇ ಬರೆಯಬೇಕಾಗುತ್ತದೆ. ಅದಾದ ನಂತರ ವೆನ್ ಯು ಆರ್ ಓಲ್ಡ್, ಇದು ಅತ್ಯಂತ ಪ್ರಮುಖ ಪ್ರಶ್ನೆ. ಇದು ಪ್ರತಿ ವರ್ಷ 3 ಅಂಕದ ಪ್ರಶ್ನೆಗಳಲ್ಲಿ ಕೇಳುವಂತಹ ಅತಿ ಹೆಚ್ಚಾದ ಪ್ರಶ್ನೆಯಾಗಿದೆ. ಅದಾದ ನಂತರ ದ ವಾಟರ್, ಕೊನೆಯ ಪದ್ಯ, ಇದು ಅತ್ಯಂತ ಪ್ರಮುಖ ಮತ್ತು ಬಹುನಿರೀಕ್ಷಿತ ಪದ್ಯಗಳಲ್ಲಿ ಇದು ಒಂದು. ಪ್ರತಿ ವರ್ಷ ಬಹುನಿರೀಕ್ಷಿತವಾಗಿ ಕೇಳುವಂತಹ ಪದ್ಯಗಳೆಂದರೆ ರೋಮಿಯೋ ಆ್ಯಂಡ್ ಜೂಲಿಯಟ್, ವೆನ್ ಯು ಆರ್ ಓಲ್ಡ್ ಆ್ಯಂಡ್ ವಾಟರ್. ಇವು ಅತ್ಯಂತ ಪ್ರಮುಖ ಪ್ರಶ್ನೆಗಳಾಗಿವೆ. ಹಾಗಿದ್ದರೆ 4 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಓದಬೇಕು ಮತ್ತು ಅವು ಸ್ವಲ್ಪ ಕಠಿಣ, ಅವುಗಳಲ್ಲಿ ಸಮರಿ ಕೇಳುವುದು ಬಹಳ ಕಡಿಮೆ. ಹಾಗಿದ್ದರೆ ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆಂದರೆ, ಮೊದಲನೆಯದಾಗಿ ಟು ಡಿಯರ್ ಪಾಠದಲ್ಲಿ ಬರುವಂತಹ ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಪುಟ್ ದ ಕ್ರಿಮಿನಲ್. ಆ ಕ್ರಿಮಿನಲ್ ಯಾವ ಆರ್ಗ್ಯುಮೆಂಟ್ ಅನ್ನು ನೀಡ್ತಾನೆ ಆ ರಾಜನ ಎದುರು. ಇದು ಕೊನೆಯ ಪ್ಯಾರ, ಕೇವಲ ಒಂದು ಪ್ಯಾರ ಇದೆ. ಈ ಒಂದು ಪ್ಯಾರವನ್ನು ಸಂಪೂರ್ಣವಾಗಿ ಓದಿಕೊಳ್ಳಬೇಕು. ವಾಟ್ ವಾಸ್ ದ ಆರ್ಗ್ಯುಮೆಂಟ್ ಪುಟ್ ದ ಕ್ರಿಮಿನಲ್, ಅವನು ಆಗ ಜೈಲಿನಿಂದ ಹೊರಗಡೆ ಹೋಗುವುದಿಲ್ಲ ಎಂದು ಹೇಳಲು ಯಾವ ಆರ್ಗ್ಯುಮೆಂಟ್ ಅನ್ನು ಅವರ ಮುಂದೆ ಇಟ್ಟನು. ಅದಾದ ನಂತರ ಎರಡನೆಯದು, ಹೌ ಡಸ್ ಡಾನ್ ಗಾಂಜಲೋ ಆ್ಯಂಡ್ ಡೋನೊಲಾರಾ ಜಸ್ಟಿಫೈ ದೇರ್ ರಿಯಲ್ ಐಡೆಂಟಿಟಿ. ಇದರಲ್ಲಿ ಡಾನ್ ಗಾಂಜಲೋದು ಒಂದು ಪ್ಯಾರ ಇದೆ, ಅದಾದ ನಂತರ ಡೋನೊಲಾರಾ ಅವ್ರದ್ದು ಒಂದು ಪ್ಯಾರ ಇದೆ. ಈ 2 ಪ್ಯಾರಗಳನ್ನು ನೀವು ಬಾಯ್ಪಟ್ಟಾಕಿದರೆ ಸಾಕು, 4ಕ್ಕೆ 4 ಅಂಕಗಳು ನಿಮಗೆ ಸಿಗುತ್ತವೆ. ತದನಂತರ ದ ಎಕ್ಸ್ಪ್ಲೇನ್ ದ ಹೆಲ್ತಿ ಕಾಂಪಿಟೇಷನ್ ಆಫ್ ತಮಣ್ಣ ಆ್ಯಂಡ್ ಬಸವಯ್ಯ. ತಮಣ್ಣ ಮತ್ತು ಬಸವಯ್ಯ 1000 ಎಕರೆ ಮತ್ತು 800 ಎಕರೆಗಳನ್ನು ಹೊಂದಿರುತ್ತಾರೆ. ಹಾಗಿದ್ದರೆ ಆ ಹೆಲ್ತಿ ಕಾಂಪಿಟೇಷನ್ ಯಾವ ರೀತಿ ಇತ್ತು ಎಂದು ನೀವು ಸ್ವಲ್ಪ ವಿವರಣೆ ಬರೆಯಬೇಕು ಅಷ್ಟೇ. ತದನಂತರ ಕೊನೆಯ ಪ್ರಶ್ನೆ, ಇನ್ ದ ಸ್ಟೋರಿ ಆಫ್ ದ ವಾಟರ್ ವಾಟ್ ಹ್ಯಾಪೆಂಡ್ ವೆನ್ PAP ಲೀಡರ್ ಮೀಟ್ POP ಲೀಡರ್. ಅಂದರೆ ಈ PAP ಲೀಡರ್ ಮತ್ತು POP ಲೀಡರ್ ಒಂದು ಸಭೆಯಲ್ಲಿ ಎದರ ಬಿದರ ಕುಂತ್ಕೊಂಡು ಮಾತಾಡ್ತಿರ್ತಾರೆ. ಅಂದರೆ ಇವರಿಬ್ಬರು ಮೊದಲೇ ಫ್ರೆಂಡ್ಸ್ ಆಗಿರ್ತಾರೆ ಮತ್ತು ಮಾತಾಡ್ತಿರ್ತಾರೆ. ಆವಾಗ ನಡೆದಂತಹ ಘಟನೆ, ಆ ಘಟನೆಯನ್ನು ವಿವರಿಸಿದರೆ ನಿಮಗೆ 4 ಅಂಕ ಸಿಗುತ್ತದೆ. ಈ 4 ಪ್ರಶ್ನೆಗಳು ಅತ್ಯಂತ ಪ್ರಮುಖ ಪ್ರಶ್ನೆಗಳು. ಈ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆ ಬಹಳ ನಿರೀಕ್ಷಿತವಾಗಿ ಬರುತ್ತವೆ ಮತ್ತು ನೀವು ಇದರಿಂದ ಆರಾಮದಾಯಕವಾಗಿ 12 ಅಂಕಗಳನ್ನು ತೆಗೆದುಕೊಳ್ಳಬಹುದು. ಮತ್ತು ಈ 3 ಅಂಕದ ಪ್ರಶ್ನೆಗಳಲ್ಲೂ ಸಹ ನೀವು 12 ಅಂಕ ತೆಗೆದುಕೊಳ್ಳಬಹುದು. ಈ ಪ್ರಶ್ನೆಗಳನ್ನು ಪ್ರತಿನಿತ್ಯ 1 ಬಾರಿ ಅಥವಾ ವಾರಕ್ಕೆ 1 ಬಾರಿ ಓದಿ. ಅದಾದ ನಂತರ ಮುಂದಿನ ಅಧ್ಯಾಯದಲ್ಲಿ ಬೇರೆ ಪ್ರಶ್ನೆಗಳನ್ನು ಚರ್ಚಿಸೋಣ. ಧನ್ಯವಾದಗಳು.